ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್. ನಮಸ್ಕಾರ ವೀಕ್ಷಕರೇ, ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ. ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಕೊಡಿಯಲ್ ಹೊಸಪೇಟ್ ಗ್ರಾಮದಲ್ಲಿ ಇರುವ ಶ್ರೀ ವಾಲ್ಮೀಕಿ ವೃತ್ತದಲ್ಲಿ ಬುಧವಾರ ಕರ್ನಾಟಕ ರತ್ನ ತ್ರಿವೇದ ದಾಸೋಹಿ ನಡೆದಾಡುವ ದೇವರು ಸಿದ್ಧಗಂಗಾ ಮಠದ ಶ್ರೀ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿರವರ 7ನೇ ವರ್ಷದ ಪುಣ್ಯಸ್ಮರಣೆ ಅಂಗವಾಗಿ ಗ್ರಾಮದಲ್ಲಿ ಅನ್ನಪೂರ್ಣೇಶ್ವರಿ ಹೋಟೆಲ್ ಮಾಲೀಕರಾದ ಮತ್ತು ಸ್ನೇಹಿತರು ಸೇರಿ ನಡೆದಾಡುವ ದೇವರು ದಾಸೋಹ ಭಕ್ತ ವೃಂದದವರು ವಿಶೇಷ ಪೂಜೆ ಹಾಗೂ ಅನ್ನ ದಾಸೋಹವನ್ನು ಹಮ್ಮಿಕೊಂಡಿದ್ದರು. ಈ ಸಂದರ್ಭದಲ್ಲಿ ನಮ್ಮ ವಾಹಿನಿಗೆ ಬಸವರಾಜ್ ದಂಪತಿಗಳು ಮಾತನಾಡಿ ಹೆಚ್ಚಿನ ಮಾಹಿತಿಯನ್ನು ಹಂಚಿಕೊಂಡರು. ವರದಿ ಶ್ರೀನಿವಾಸ್ ಪ್ರಸಾದ್ ಆರ್ ಜೊತೆ ಸೈಯದ್ ಇರ್ಫಾನ್, ಸತ್ಯ ಸುದ್ದಿ ನ್ಯೂಸ್ ಕನ್ನಡ, ರಾಣೆಬೆನ್ನೂರು. ಬರ್ತಾ ವರ್ಷ ಮುಂದೆ ವರ್ಷ ಹೆಚ್ಚಿನ ಹೆಚ್ಚಾಗಿ ಸ್ವೀಕರಿಸ್ತಾ ಇದ್ದೀವಿ. ಅನ್ನದಾನ ಅನ್ನಸಂತೃಪ್ತಿ ನಡೆದಾಡ ದೇವರು ಸ್ವೀಕರಿಸಿದ್ರೆ ಭಗವಂತ ಎಲ್ಲಿದ್ರು ಒಂದು ತನ್ನ ಪ್ರಸಾದ ಇರ್ತ ಅಂತ ಬೇಡ್ಕೊಳ್ತೀವಿ. ಇದು ನೀವು ಪ್ರತಿ ವರ್ಷ ಮಾಡ್ತಾ ಇದ್ದೀರಾ? ಇಲ್ಲ, ಈ ವರ್ಷದಿಂದ ಫಸ್ಟ್ ಮಾಡ್ತಾ ಇದ್ದೇವೆ. ಹೌದಾ? ಹೌದಾ? ಚಿಕ್ಕಮಟ್ಟ ಶಿವಕುಮಾರ ಸಣ್ಣರ ಆಶೀರ್ವಾದ ಅಂತ ಬೆಳೆದಿರೋದು. 8ನೇ ಕ್ಲಾಸ್ ಅಂತ ಸೆಕೆಂಡ್ ಇಯರ್ಗೆ ಅಲ್ಲೇ ಬೆಳೆದಾರೆ. ಈಗ ಅಲ್ಲೇ ಓದಾಕತ್ತಾರ? ಇಲ್ಲ, ಕಾಲೇಜ್ ಬಂದಾರೆ. ಇಲ್ಲೇ ಅದಾನ. ಹಿಂಗೆ ಅವ್ರಿಗೋಸ್ಕರ ಪ್ರಸಾದ ಸ್ವೀಕರಿಸೋಣ ಅಂತ ಅದಕ್ಕೆ ಇವತ್ತು ಸ್ವೀಕರಿಸಬೇಕಂತಂದು ಅದಕ್ಕೆಂದು ಎಲ್ಲ ಜನ ಸಹಾಯ ಅಂದ್ರೆ ಎಲ್ಲ ಭಕ್ತರು ತುಂಬ ಅಭಿವೃದ್ಧಿ ಆಗೈತಿ. ಎಲ್ಲ ದೇವ್ರು ನಡೆದಾಡೋ ದೇವ್ರ ಆಶೀರ್ವಾದ ಸದಾ ಹಿಂಗೆ ಇದೆ ಅಂತಂದೇಳಿ ಪ್ರತಿ ವರ್ಷ ಮಾಡೋಕ್ಕೆ ಅವಕಾಶ ಕೊಡ್ಲಿಕ್ಕೆ ಬಿಡ್ತಾರೆ. ಒಂದು ನಿಮಿಷ ಸ್ಟಾರ್ಟ್. ಶ್ರೀದೇವಿ ಬಸವರಾಜ್ ಅಂತ ಕೊಡಿಯಲ್ ಹೊಸಪೇಟೆ ಅನ್ನಪೂರ್ಣೇಶ್ವರಿ ಬೆಣ್ಣೆ ದೋಸೆ ಹೋಟ್ಲಿಟ್ಟಿದ್ವಿ. ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕು ಕುಮಾರಪಟ್ಟಣ. ಪ್ರತಿ ವರ್ಷ ಮಾಡ್ಬೇಕು ಮಗ ನಾವು ಮನೆಯವ್ರು ಕಂಡಿದ್ರು. ಈ ವರ್ಷ ನೆರವೇರೈತೆ. ಭಕ್ತರೆಲ್ಲ ದೇಣಿಗೆ ಕೊಟ್ಟಿದ್ರು. ಸಹಾಯದಿಂದ ಇವತ್ತು ಮಾಡಿದ್ವಿ. ಇದು ಹೆಂಗಾಯ್ತು? ಇವರು ಮಗ ಅಲ್ಲಿ ಓದಿರೋಲ್ಲ. ಒಂದು ನಿಮಿಷ